ಹಲೋ ಮಮ್ಮೀಸ್, ಮಕ್ಕಳಿಗೆ ಯಾವಾಗಲೂ ಏನು ಸ್ನ್ಯಾಕ್ಸ್ ಮಾಡಿಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ತುಂಬ ಹೆಲ್ತಿಯಾಗಿ ಇರುತ್ತೆ. 5 ನಿಮಿಷ ಇದ್ದರೆ ಸಾಕು ಈ ಒಂದು ಟೇಸ್ಟಿಯಾಗಿ ಇರೋವಂಥ ಹೆಲ್ತಿಯಾಗಿರೋವಂಥ ಸ್ನ್ಯಾಕ್ಸ್ನ ಮಕ್ಕಳಿಗೆ ನಾವು ಮಾಡಿಕೊಡ್ಬೋದು. ಮಾಡೋದು ಹೇಗೆ ಅಂತಲೂ ನೋಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ವೆಯ್ಟ್ ಗೇನ್ ರೆಸಿಪೀಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ. ನೀವು ಕೂಡ ನಿಮ್ಮ ಮಕ್ಕಳು ಟ್ರೈ ಮಾಡಿ ಊಟನೇ ಮಾಡ್ತಾ ಇಲ್ಲ ಅನ್ನೋರು ಈ ಥರ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ, ಒಂದ್ಸಲ ನಿಮ್ಮ ಮಕ್ಕಳು ತಿನ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಸಿಟ್ಟೆ ತಗೊಂಡಿದ್ದೀನಿ, 1 ಮೊಟ್ಟೆ, 1 ಬಾಳೆಹಣ್ಣ ತಗೊಂಡಿದ್ದೀನಿ. ಫುಲ್ ಹಣ್ಣಾಗಿರೋ ಬಾಳೆಹಣ್ಣ ತಗೊಳ್ಳಿ, ಅಂದರೆ ಚುಕ್ಕೆ ಬಾಳೆಹಣ್ಣು ಅಂತಾರಲ್ಲ ಆ ಥರ ಚುಕ್ಕೆ ಬಂದಿರೋ ಥರ ಬಾಳೆಹಣ್ಣು ತಗೊಂಡ್ರೆ ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮತ್ತು ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಆ ಥರ ಬಾಳೆಹಣ್ಣು ಇಲ್ಲ ಅಂದ್ಬಿಟ್ಟು ನಾನು ಇವಾಗ ನಾರ್ಮಲಾಗಿ ಹಣ್ಣಾಗಿರೋದನ್ನೇ ಈಸ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಗೆ ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಬಾಳೆಹಣ್ಣು ಮಕ್ಕಳು ಕೊಡೋದ್ರಿಂದ ಅವ್ರ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ವೆಯ್ಟ್ ಗೇನ್ ಕೂಡ ಹೆಲ್ಪ್ ಮಾಡುತ್ತೆ. ಈ ಪ್ಯಾನ್ ಕೇಕ್ಸ್ನ ನಾವು 7 ಮಂತಿಂದನೂ ಮಕ್ಕಳಿಗೆ ಕೊಡ್ತಾ ಬರ್ಬೋದು. ತುಂಬಾ ಒಳ್ಳೆಯದು. ಈವ್ನಿಂಗ್ ಬೇರೆ ಅಂಗಡಿಗಳಲ್ಲೆಲ್ಲ ತೊಗೊಬಂದು ಕೊಡೋ ಸ್ನ್ಯಾಕ್ಸ್ಗಿಂತ ಈ ಥರ ನಾವು ಓನಾಗಿ ಮನೇಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ನಾವು ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇವಾಗ ಈ ಬಾಳೆಹಣ್ಣನ್ನ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಲ್ಲ, ಮ್ಯಾಶ್ ಮಾಡಿಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ 1 ಮೊಟ್ಟೆನ ಸೇರಿಸ್ಕೋತಾ ಇದ್ದೀನಿ. ಮಕ್ಕಳಿಗೆ ಮೊಟ್ಟೆನ ನಾವು 6 ಮಂತ್ಸಿಂದನೂ ಕೊಡ್ಬೋದು. ತುಂಬಾ ಒಳ್ಳೆಯದು, ತುಂಬ ಪ್ರೋಟೀನ್ ಇದೆ ಮೊಟ್ಟೆಯಲ್ಲಿ. ನಾವು ಬೇಯಿಸಿ ಕೂಡ ಕೊಡ್ಬೋದು, ಇಲ್ಲ ಯಾವ ರೀತಿ ಆದರೂ ಮಕ್ಕಳಿಗೆ ಡೈಲಿ 1 ಎಗ್ನ ಕೊಟ್ಟರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಈಗ ಅದರಲ್ಲಿ ಮೊಟ್ಟೆ ಹಾಕಿದ್ಮೇಲೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಅದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಈ ಥರ ಕಲ್ಸಕ್ಕೆ ಇಷ್ಟ ಇಲ್ಲ ಅಂದರೆ ಬೀಟ್ ಮಾಡೋಕೆ ಆಗಲ್ಲ ಅಂದರೆ ನೀವೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೇನೆ ಅದನ್ನು ರುಬ್ಕೊಂಡ್ರೆ ಈ ಥರ ಪೇಸ್ಟ್ ಥರ ಆಗುತ್ತೆ. ನೀರು ಮಾತ್ರ ಸೇರಿಸಬಾರ್ದು, ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಅಲ್ವಾ, ಸೊ ಅದಕ್ಕೇನೆ. ಇವಾಗ ಒಂದು ಪ್ಯಾನ್ ಮೇಲೆ ಪ್ಯಾನ್ ಕೇಕ್ಸ್ ಥರ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀವಿ. ತುಪ್ಪನ ಎಷ್ಟಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ತುಪ್ಪ ಮಕ್ಕಳಿಗೆ ತುಂಬಾ ಒಳ್ಳೆಯದು. ತುಪ್ಪ ಹಾಕಿದಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡ್ತಿದ್ರೇ ಮಕ್ಕಳಿಗೆ ತಿನ್ನಬೇಕು ಅಂತ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಡ್ಬೇಕು. ಮಕ್ಕಳಿಗೆ ನಾವು ಯಾವುದೇ ಒಂದು ಕೊಡ್ತಿದ್ದೀವಿ ಅಂದರೆ 100% ಬೇಯಿಸಿರಬೇಕು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ಪಾಪಗಂತೂ ತುಂಬಾ ಇಷ್ಟ. ಇದು ಅವಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ ನಾನು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಡೈಲಿ ಒಂದೊಂದು ರೆಸಿಪಿನ ಹಾಕ್ತಿರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಬಾಯ್.